ಹಿಂದಿನ ಲೆಕ್ಚರ್ನಲ್ಲಿ ನಾನು ಕ್ರೋನಿಗ್ ಪೆನ್ನಿ ಮಾಡೆಲ್ ಅನ್ನು ಪರಿಚಯಿಸಿದೆ. ಅಲ್ಲಿ ನಾವು ಪೊಟೆನ್ಷಿಯಲ್ ಅನ್ನು ಇಲ್ಲಿ ತೋರಿಸಿರುವ ರೂಪದಲ್ಲಿ ತೆಗೆದುಕೊಂಡಿದ್ದೇವೆ. ಅಲ್ಲಿ ಪೊಟೆನ್ಷಿಯಲ್ನ ಎತ್ತರ ಅಥವಾ ಅದರ ಒಂದು ಭಾಗದ ಅಗಲ ಮತ್ತು ಯಾವುದೋ ವಿನ ಭಾಗ ಎ ಆಗಿತ್ತು ಮತ್ತು ಬೇರೆ ಭಾಗದ ಅಗಲ ಬಿ ಆಗಿತ್ತು. ಮತ್ತು ನಾವು ವೇವ್ ಫಂಕ್ಷನ್ಗೆ ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ. ಮತ್ತು ನೀವು ಡಿಟರ್ಮಿನೆಂಟ್ ತೆಗೆದುಕೊಂಡರೆ ಅದು ನಿಮಗೆ ಎನರ್ಜಿ ವರ್ಸಸ್ ಕೆ ಡಯಾಗ್ರಾಮ್ ನೀಡುತ್ತದೆ ಎಂದು ತೋರಿಸಿದೆ. ಈಗ ಆ ಬ್ಯಾಂಡ್ಗಳು ಹೇಗೆ ಉದ್ಭವಿಸುತ್ತವೆ ಮತ್ತು ಬ್ಯಾಂಡ್ಗಳು ಏಕೆ ಇರಬೇಕು ಎಂಬುದನ್ನು ಕೆಪಿ ಮಾಡಲ್ ಸರಳೀಕೃತ ವರ್ಷನ್ನಲ್ಲಿ ಕಾಣಬಹುದು. ಇದನ್ನು ಕ್ರೋನಿಗ್ ಪೆನ್ನಿ ಮಾಡೆಲ್ ಎಂದೂ ಕರೆಯುತ್ತಾರೆ ಮತ್ತು ನಾನು ಇದರಲ್ಲಿಯೇ ಎಕ್ಸ್ಟ್ರೀಮ್ ಅನ್ನು ತೆಗೆದುಕೊಳ್ಳಲಿದ್ದೇನೆ ಮತ್ತು ನನ್ನ ಪೊಟೆನ್ಷಿಯಲ್ ವಾಸ್ತವವಾಗಿ ಪ್ರತಿ ಹಂತದಲ್ಲಿ ಡೆಲ್ಟಾ ಫಂಕ್ಷನ್ಗಳನ್ನು ಒಳಗೊಂಡಿರುತ್ತದೆ ಎಂದು ಹೇಳುತ್ತೇನೆ. ಆದ್ದರಿಂದ ನಾವು ಒಂದು ಅರ್ಥದಲ್ಲಿ ಏನು ಮಾಡಿದ್ದೇವೆ ಎಂದರೆ ಈ ಬ್ಯಾರಿಯರ್ಸ್ ಇನ್ಫೈನೈಟ್ ಎತ್ತರಕ್ಕೆ ತೆಗೆದುಕೊಂಡು ಅವು ಶೂನ್ಯ ದಪ್ಪದಿಂದ ಮಾಡಲಾಗಿದೆ ಮತ್ತು ಈ ಅಂತರ ಎ ಮತ್ತು ದಿ ಪೊಟೆನ್ಷಿಯಲ್ ಡೆಲ್ಟಾ ಎಕ್ಸ್ ಮೈನಸ್ ಎ ಇಲ್ಲಿ ವಿ ಡೆಲ್ಟಾ ಎಕ್ಸ್ ಮೈನಸ್ 2 ಎ ಇದು ವಿ ಡೆಲ್ಟಾ ಎಕ್ಸ್ ಮತ್ತು ಅದರಂತೆ. ಆದ್ದರಿಂದ ಈಗ ಪೊಟೆನ್ಷಿಯಲ್ ಅನ್ನು ವಿ ಎಕ್ಸ್ ಸಮೇಶನ್ ಎಂ ವಿ ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಎಂ ಎ ಎಂದು ಕರೆಯಲಾಗುತ್ತದೆ. ಮತ್ತು ಇದು ಎ ಪಿರಿಯಡ್ ಯೊಂದಿಗೆ ಪಿರಿಯಾಡಿಕ್ ಆಗಿದೆ ಎಂದು ನೀವು ನೋಡಬಹುದು. ಮತ್ತು ಈ ಪೊಟೆನ್ಷಿಯಲ್ ಗಾಗಿ ನಾವು ಎನರ್ಜಿ ವರ್ಸಸ್ ಕೆ ವನ್ನು ನಿರ್ಧರಿಸುತ್ತಿದ್ದೆವು. ಆದ್ದರಿಂದ ನಾನು ಅದನ್ನು ಮತ್ತೆ ಮಾಡುತ್ತೇನೆ. ಇದು ಪೊಟೆನ್ಷಿಯಲ್, ಇದು x = 0 x ಸಮಯ x 2 a ಮತ್ತು ಹೀಗೆ ಎನರ್ಜಿ ನಿರ್ಧರಿಸುವ ನಮ್ಮ ತಂತ್ರವೆಂದರೆ ಸೈಕೆ x ಅಗತ್ಯವಾದ ಬೌಂಡರಿ ಕಂಡಿಷನ್ಸ್ ಮತ್ತು ಬ್ಲೋಚ್ಸ್ ಥಿಯಮ್ ಪೂರೈಸಬೇಕು. ಮತ್ತು ಅದು ಕೆ ವರ್ಸಸ್ ಕೆ ಚಿತ್ರಣಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ 0 ಮತ್ತು ವೇವ್ ಫಂಕ್ಷನ್ ನಡುವಿನ ರೀಜನ್ x ಈ ಸಮೀಕರಣದಿಂದ ಮೈನಸ್ h ಕ್ರಾಸ್ ಸ್ಕ್ವೇರ್ ಓವರ್ 2 md 2 psi ಓವರ್ dx ಸ್ಕ್ವೇರ್ ಈ psiಗೆ ಸಮನಾಗಿರುತ್ತದೆ ಏಕೆಂದರೆ ವಿ ಶೂನ್ಯವಾಗಿರುತ್ತದೆ. ಆದ್ದರಿಂದ psi ಯಾವುದೋ ಕೋಎಫಿಷಿಯಂಟ್ e ರೈಸ್ ಟು I ಆಲ್ಫಾ x ಪ್ಲಸ್ b ಮೈನಸ್ I ಆಲ್ಫಾ x. ಆದ್ದರಿಂದ ಈ ಪ್ರದೇಶದಲ್ಲಿ ಇದನ್ನು ಈ ಒಂದು ಸಂಖ್ಯೆಯಂತೆ ನೀಡಲಾಗುತ್ತದೆ. ಈಗ ಬೌಂಡರಿ ಕಂಡಿಷನ್ ಡೆಲ್ಟಾ ಫಂಕ್ಷನ್ ಹೇಗಿರುತ್ತದೆ ಹಾಗೆ. ಆದ್ದರಿಂದ psi at x ಸಮಾನ a ಈಸ್ ಕಂಟಿನ್ಯೂಯಸ್ ಆಗಿರುತ್ತದೆ ಮತ್ತು psi ಪ್ರೈಮ್ at x ಸಮಾನ a ಡಿಸ್ಕಂಟಿನ್ಯೂವಸ್ ವಾಗಿರುತ್ತದೆ. ಸಂದರ್ಭದಲ್ಲಿ ಈ ಡೆಲ್ಟಾ ಫಂಕ್ಷನ್ ಪೊಟೆನ್ಷಿಯಲ್ ಕಾರಣದಿಂದ ಮತ್ತು ಡಿಸ್ಕಂಟಿನ್ಯೂಯಿಟಿ ಎಷ್ಟು ಅದನ್ನು ಮಾಡೋಣ. ಹಾಗಾಗಿ ಈ ಶ್ರೋಡಿಂಗರ್ಸ್ ಸಮೀಕರಣವ ಮೈನಸ್ h ಕ್ರಾಸ್ ಸ್ಕ್ವೇರ್ ಓವರ್ 2 md 2 psi ಓವರ್ dx ಸ್ಕ್ವೇರ್ ಪ್ಲಸ್ ಅದು ಸಮೇಶನ್ m ವಿ ಡೆಲ್ಟಾ ಎಕ್ಸ್ ಮೈನಸ್ ಎಂ ಎ ಈಕ್ವಲ್ಸ್ ಈ psi ಇದನ್ನು x = a ಮೈನಸ್ ಎಪಿಸಿಲೊನ್ ಟು x = a ಪ್ಲಸ್ ಎಪಿಸಿಲೊನ್ ಇಂಟೆಗ್ರೇಟ್ ಆಗುತ್ತಿವೆ.
ಈ ಡೆಲ್ಟಾ ಫಂಕ್ಷನ್ ಉದ್ದಕ್ಕೂ ನಾನು ಅದನ್ನು ಪರದೆಯ ಮೇಲ್ಭಾಗದಲ್ಲಿ ತೋರಿಸುತ್ತಿದ್ದೇನೆ. ನಾನು ಇಂಟೆಗ್ರೇಟಿಂಗ್ ಉದ್ದಕ್ಕೂ ಡೆಲ್ಟಾ ಫಂಕ್ಷನ್ ಇಲ್ಲಿ ಇಂಟೆಗ್ರೇಟ್ ಮಾಡುತ್ತಿದ್ದೇನೆ ಎಲ್ಲೆಡೆ ಸೈ. ಹಾಗಾಗಿ ನಾನು ಏನು ಪಡೆಯುತ್ತೇನೆ, ನಾನು ಅದನ್ನು ಮತ್ತೆ ತೋರಿಸಲು ಅವಕಾಶ ಮಾಡಿಕೊಡಿ. ನಾನು ಇಂಟೆಗ್ರೇಟ್ ಮಾಡುತ್ತಿದ್ದೇನೆ ಡೆಲ್ಟಾ ಫಂಕ್ಷನ್ ಉದ್ದಕ್ಕೂ ಇಲ್ಲಿ x ಈಕ್ವಲ್ಸ್ a. ಆದ್ದರಿಂದ ನಾನು h ಕ್ರಾಸ್ ಸ್ಕ್ವೇರ್ ಓವರ್ 2 m psi ಪ್ರೈಮ್ ಅಟ್ a ಪ್ಲಸ್ ಮೈನಸ್ psi ಪ್ರೈಮ್ ಅಟ್ a ಮೈನಸ್ ಪ್ಲಸ್ v psi ಅಟ್ a ಸಮ 0. ಡೆಲ್ಟಾ ಫಂಕ್ಷನ್ ಪೊಟೆನ್ಶಿಯಲ್ ಮಾಡುವಾಗ ನಾವು ಹಲವು ಬಾರಿ ಮಾಡಿದ್ದೇವೆ, ಆದ್ದರಿಂದ ನಾನು ಅದನ್ನು ಇಲ್ಲಿ ವಿವರಗಳಲ್ಲಿ ಮಾಡುತ್ತಿಲ್ಲ. ನಾನು ಯಾವಾಗಲೂ ಹಿಂತಿರುಗಿ ಪರಿಶೀಲಿಸಬಹುದು. ಆದ್ದರಿಂದ psi ಪ್ರೈಮ್ ಅಟ್ a ಪ್ಲಸ್ ಮೈನಸ್ psi ಪ್ರೈಮ್ ಅಟ್ a ಮೈನಸ್ ಸಮ 2 mv ಓವರ್ h ಕ್ರಾಸ್ ಸ್ಕ್ವೇರ್ psi ಅಟ್ a ವಾಗಿರುತ್ತದೆ. ನನ್ನ ಇನ್ನೊಂದು ಸಮೀಕರಣವಾಗಿದೆ ಬೌಂಡರಿ ಕಂಡಿಷನ್ಗೆ, ಮತ್ತು psi ಅಟ್ a ಪ್ಲಸ್ e ರೈಸ್ ಟು I k a psi ಅಟ್ 0 ಪ್ಲಸ್ಗೆ ಸಮನಾಗಿರುತ್ತದೆ. ನಾನು ಇದನ್ನು ಚಿತ್ರದೊಂದಿಗೆ ಮತ್ತೆ ತೋರಿಸಲು ಅವಕಾಶ ಮಾಡಿಕೊಡಿ. ಆದ್ದರಿಂದ ಈ ಪೊಟೆನ್ಶಿಯಲ್ ಡೆಲ್ಟಾ ಫಂಕ್ಷನ್ಸ್ಗಳಂತೆ ಇದೆ. ನಾನು ವೆವ್ ಫಂಕ್ಷನ್ x ಈಕ್ವಲ್ಸ್ 0 x ಈಕ್ವಲ್ಸ್ a ಮತ್ತು ಹೀಗೆ ಅಂದುಕೊಳ್ಳೋಣ. ವೆವ್ ಫಂಕ್ಷನ್ ಇಲ್ಲಿಯೇ ಇದೆ ಸಂಬಂಧದಿಂದ ಅನುವಾದಿಸಲ್ಪಟ್ಟ ಇತರ ಕೆಂಪು ಬಿಂದುವಿನಲ್ಲಿ ವೆವ್ ಫಂಕ್ಷನ್ ವನ್ನು ನಾನು ತೆಗೆದುಕೊಂಡರೆ ನಾನು ಅದನ್ನು ಕೆಂಪು ಬಿಂದುವಿನಿಂದ ತೋರಿಸುತ್ತೇನೆ. ಆದ್ದರಿಂದ ಎಲ್ಲವನ್ನೂ ಒಟ್ಟಿಗೆ ಸಂಗ್ರಹಿಸಲು ನಾನು ಕಾಂಬಿನೇಷನ್ಸ್ ಆಫ್ ಡೆಲ್ಟಾ ಫಂಕ್ಷನ್ಸ್ x ಗೆ ಸಮನಾಗಿರುತ್ತದೆ, x a x ಗೆ ಸಮನಾಗಿರುತ್ತದೆ, 2 a ಗೆ ಸಮನಾಗಿರುತ್ತದೆ ಹೊಂದಿರುತ್ತೇನೆ. ವೇವ್ ಫಂಕ್ಷನ್ x ನಡುವಿನ ಈ ಪ್ರದೇಶವನ್ನು xx 0 ಮತ್ತು a ನಡುವಿನ psi x ಸಮ a ರೈಸ್ ಟು I alpha x ಪ್ಲಸ್ b e ರೈಸ್ ಟು ಮೈನಸ್ I alpha x alpha ಸ್ಕ್ವೇರ್ ರೂಟ್ ಆಫ್ 2 m e ಓವರ್ h ಕ್ರಾಸ್ ಸ್ಕ್ವೇರ್ ಆಗಿದೆ. ಈ 0ಗಿಂತ ದೊಡ್ಡದಾಗಿದೆ ಎಂಬುದನ್ನು ಗಮನಿಸಿ. ನಂತರ ನಾನು x ನಲ್ಲಿ psi ಅನ್ನು ಹೊಂದಿದ್ದು ಡೆಲ್ಟಾ ಫಂಕ್ಷನ್ನ ಬಲಕ್ಕೆ ಒಂದು ಪ್ಲಸ್ ಅನ್ನು ಹೊಂದಿದ್ದೇನೆ. ನಾನು ಅದನ್ನು ಈ ಕೆಂಪು ಚುಕ್ಕೆ ಮೂಲಕ ತೋರಿಸುತ್ತೇನೆ. ಶೂನ್ಯ ಪ್ಲಸ್ನಲ್ಲಿ e ರೈಸ್ ಟು I k psi ಗೆ ಸಮನಾಗಿರುತ್ತದೆ. ಇದು e ರೈಸ್ ಟು I k a ಪ್ಲಸ್ b ಆಗಿದೆ. ಈಗ ವೆವ್ ಫಂಕ್ಷನ್ ಕಂಟಿನ್ಯೂಯಸ್ ಆಗಿರುವುದರಿಂದ ಇದು ಬ್ಲೋಚ್ಸ್ ಥಿಯಮ್ದಿಂದ ಬಂದಿದೆ. ಇದು ಬ್ಲೋಚ್ಸ್ ಥಿಯಮ್ ಬೌಂಡರಿ ಕಂಡಿಷನ್ ದಿಂದ ಆಗಿದೆ. x ಸಮಾನ a psi ಅಟ್ a ಪ್ಲಸ್ ಸಮಾನ psi a ಮೈನಸ್ ಎಲ್ಲಿ ಎಂದು ನನಗೆ ಹೇಳುತ್ತದೆ. ಮತ್ತು ಇದು a ರೈಸ್ ಟು I a ಪ್ಲಸ್ b e ರೈಸ್ ಟು ಮೈನಸ್ I alpha a ಆಗುತ್ತದೆ. ಮತ್ತು ಆದ್ದರಿಂದ ನಾನು ಬೌಂಡರಿ ಕಂಡಿಷನ್ ಮತ್ತು ಬ್ಲೋಚ್ಸ್ ಪ್ರಮೇಯವನ್ನು ಒಟ್ಟಿಗೆ ಹೊಂದಿದ್ದೇನೆ. a e ರೈಸ್ I alpha a ಪ್ಲಸ್ b e ರೈಸ್ ಮೈನಸ್ I alpha a ಅನ್ನು ಪ್ರತಿನಿಧಿಸುತ್ತದೆ. ಅದು ಇಲ್ಲಿಂದ ಬಾಣವನ್ನು ಮಾಡೋಣ. x a ಪ್ಲಸ್ ನಲ್ಲಿ p s I e ರೈಸ್ ಟು I k a ಪ್ಲಸ್ e ರೈಸ್ ಟು I k a b ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ನಾನು ಈಗ a ಮತ್ತು b ಗಾಗಿ ಹೊಂದಿರುವ ಸಮೀಕರಣವು e ರೈಸ್ ಟು I alpha a ಮೈನಸ್ e ರೈಸ್ ಟು I k a ಟೈಮ್ಸ್ a ಪ್ಲಸ್ e ರೈಸ್ ಟು ಮೈನಸ್ I alpha a ಮೈನಸ್ e ರೈಸ್ ಟು ಮೈನಸ್ I k a b 0ಗೆ ಸಮಾನವಾಗಿರುತ್ತದೆ. ಅದು ನನ್ನ ಸಮೀಕರಣ ನಂಬರ್ 1. ನಾನು ಇನ್ನೂ ಒಂದು ಸಮೀಕರಣವನ್ನು ಹೊಂದಿದ್ದೇನೆ ಏಕೆಂದರೆ 2 ಕೋಎಫಿಷಿಯಂಟ್ಸ್ ಗಳಿವೆ ಮತ್ತು ಅದು psi ಪ್ರೈಮ್ ಡಿಸ್ಕಂಟಿನ್ಯೂಯಿಟಿ ದಿಂದ ಬಂದಿದೆ. ಆದ್ದರಿಂದ psi ಪ್ರೈಮ್ a ಪ್ಲಸ್ ಮೈನಸ್ psi ಪ್ರೈಮ್ a
ಮೈನಸ್ h ಕ್ರಾಸ್ ಸ್ಕ್ವೇರ್ psi ಮೇಲೆ 2mಗೆ ಸಮನಾಗಿರುತ್ತದೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ ನಲ್ಲಿ. ಈಗ psi ಪ್ರೈಮ್ ಅಟ್ a ಪ್ಲಸ್ ಇಜ್ ಗೋಯಿಂಗ್ ಟು ಬಿ ಸಮ e ರೈಸ್ ಟು I k a psi ಪ್ರೈಮ್ ಅಟ್ 0 ಪ್ಲಸ್ಗೆ ಸಮನಾಗಿರುತ್ತದೆ. ಇದು ಬ್ಲೋಚ್ಸ್ ಥಿಯಮ್ದಿಂದ. ಆದ್ದರಿಂದ ಇದು ನನಗೆ e ರೈಸ್ ಟು I k a ಟೈಮ್ಸ್ I ಅಲ್ಫಾ a ಮೈನಸ್ b ಕೊಡುತ್ತದೆ. ಮತ್ತೊಂದೆಡೆ psi ಪ್ರೈಮ್ ಅಟ್ a ಮೈನಸ್ I ಅಲ್ಫಾ a e ರೈಸ್ ಟು I ಅಲ್ಫಾ a ಮೈನಸ್ b e ರೈಸ್ ಟು ಮೈನಸ್ I ಅಲ್ಫಾ a ಸಮನಾಗಿರುತ್ತದೆ. ಆದ್ದರಿಂದ ಈ ಎರಡನ್ನು ಇಲ್ಲಿ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟಿಂಗ್ ಮಾಡಿದಾಗ ನಾನು e ರೈಸ್ ಟು I k a ಮೈನಸ್ e ರೈಸ್ ಟು I k a v ಮೈನಸ್ e ರೈಸ್ ಟು I ಅಲ್ಫಾ a ಮೈನಸ್ e ರೈಸ್ ಟು ಮೈನಸ್ I ಅಲ್ಫಾ a b 2mv ಓವರ್ h ಕ್ರಾಸ್ ಸ್ಕ್ವೇರ್ ಟೈಮ್ಸ್ I ಅಲ್ಫಾ psi ಅಟ್ a ಗೆ ಸಮಾನ ಅನ್ನು ಪಡೆಯುತ್ತೇನೆ. ಮತ್ತು psi ಅಟ್ a ನಾವು ಈಗಾಗಲೇ ಹಿಂದಿನ ಸ್ಲೈಡ್ನಲ್ಲಿ ಪಡೆದುಕೊಂಡಿದ್ದೇವೆ ಮತ್ತು ಅದು 2 mv ಓವರ್ h ಕ್ರಾಸ್ ಸ್ಕ್ವೇರ್ I ಅಲ್ಫಾ psi ಅಟ್ a ಪ್ಲಸ್ ಮತ್ತು psi ಅಟ್ a ಮೈನಸ್ ಒಂದೇ ಆಗಿದೆ. ಆದ್ದರಿಂದ ನಾನು ಇಲ್ಲಿ e ರೈಸ್ ಟು I k a ಪ್ಲಸ್ b ಬ್ರಿಂಗ್ ದಿ ಟರ್ಮ್ಸ್ ಇಲ್ಲಿಂದ ಅಲ್ಲಿಗೆ ಬರೆಯುತ್ತೇನೆ. ಮತ್ತು ನೀವು ಇಲ್ಲಿ ಕೆಲವು ಕೋಎಫಿಷಿಯಂಟ್ಗಳೊಂದಿಗೆ ಎರಡನೇ ಸಮೀಕರಣವನ್ನು ಪಡೆಯುತ್ತೀರಿ. a ಪ್ಲಸ್ ಕೆಲವು ಕೋಎಫಿಷಿಯಂಟ್ಸ್ a b ಈಕ್ವಲ್ಸ್ 0. ಅದು ಎರಡನೇ ಸಮೀಕರಣ. ಅವುಗಳನ್ನು ಕಾರ್ಯಗತಗೊಳಿಸುವುದಿಲ್ಲ, ನೀವು ಅವುಗಳನ್ನು ಕಾರ್ಯಗತಗೊಳಿಸಬಹುದು. ಆದ್ದರಿಂದ ಮತ್ತೆ ನಾನು a ಗಾಗಿ 2 ಸಮೀಕರಣಗಳನ್ನು ಪಡೆಯುತ್ತೇನೆ ಮತ್ತು b ಗೆ ಕೆಲವು ಕೋಎಫಿಷಿಯಂಟ್ ಹೊಂದಿದ್ದೇನೆ, ಜೊತೆಗೆ ಕೆಲವು ಇತರ ಕೋಎಫಿಷಿಯಂಟ್ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ನನ್ನ ಸಮೀಕರಣವು ನನ್ನ ಸಮೀಕರಣಕ್ಕೆ ಕೆಲವು ಇತರ ಕೋಎಫಿಷಿಯಂಟ್ a ಪಟ್ಟು a ಪ್ಲಸ್ b ಬಾರಿ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಇದು ನನ್ನ ಸಮೀಕರಣ 2 ಸಮೀಕರಣ. ಈ ಕೋಎಫಿಷಿಯಂಟ್ ಆಲ್ಫಾ ಕೆ ಎ ವಿ ಆಲ್ಫಾ ಕೆ ಎ ವಿ ಆಲ್ಫಾ ಕೆ ಎ ವಿ ಆಲ್ಫಾ ಕೆ ಎ ಮತ್ತು ವಿ ಮತ್ತು ಮತ್ತೆ ಅಸ್ತಿತ್ವದ ಸಲ್ಯೂಷನ್ಗಾಗಿ ನಾನು ಈ ಕೋಎಫಿಷಿಯಂಟ್ ನಿರ್ಧಾರಕವು ಕಣ್ಮರೆಯಾಗಬೇಕು ಎಂದು ಹೊಂದಿರಬೇಕು. ನಾನು ಈ ಸಂಪೂರ್ಣ ವಿಷಯವನ್ನು ಡಿಟರ್ಮಿನೆಂಟ್ ಬರೆಯುತ್ತೇನೆ ಮತ್ತು ಈ ಸಂಪೂರ್ಣ ಕೆಲಸವನ್ನು ನಿಮಗಾಗಿ ನಿರ್ವಹಿಸುತ್ತಿದ್ದೇನೆ. ನಾವು ಇದನ್ನು ಮಾಡಿದ ಅಂತಿಮ ಸಮೀಕರಣ ಸಿಂಪಲ್ ಡಿಟರ್ಮಿನೆಂಟ್ 2 ಮೆಟ್ರಿಕ್ಸ್ ಕೊಸೈನ್ ಆಫ್ ಕೆ ಎ ಇಸ್ ಸಮ ಕೊಸೈನ್ ಆಫ್ ಅಲ್ಫಾ ಎ mv ಓವರ್ 2h ಕ್ರಾಸ್ ಸ್ಕ್ವೇರ್ ಅಲ್ಫಾ ಸೈನ್ ಆಫ್ ಅಲ್ಫಾ ಎ. ನೀವು ಡಿಟರ್ಮಿನೆಂಟ್ 0ಯನ್ನು ಮಾಡಿದ ನಂತರ ಆಲ್ಫಾ 2 mv ಓವರ್ h ಕ್ರಾಸ್ ಸ್ಕ್ವೇರ್ ಕೆ ನ ಸ್ಕ್ವೇರ್ ರೂಟ್ಗೆ ಸಮಾನವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ. ಕೆಲವು ಕೆ.ಎ.ಗೆ ನೀಡಲಾಗಿದೆ, ಉಳಿದ ವಿಷಯಗಳನ್ನು ಸಹ ನೀಡಲಾಗುತ್ತದೆ. ಸಮೀಕರಣವು ತೃಪ್ತಿಗೊಂಡಾಗ ಸೊಲ್ಯೂಷನ್ ನೀಡಲಾಗುತ್ತದೆ. ಅದು ಏನು ಕಾರಣವಾಗುತ್ತದೆ ಎಂದು ನೋಡೋಣ. ಹಾಗಾಗಿ ನಾನು ಹೊಂದಿರುವ ಸಮೀಕರಣವು ಕೊಸೈನ್ ಆಫ್ ಕೆ ಎಜ್ ಸಮ ಕೊಸೈನ್ ಆಫ್ ಅಲ್ಫಾ ಎ ಪ್ಲಸ್ mv ಓವರ್ 2 h ಕ್ರಾಸ್ ಸ್ಕ್ವೇರ್ ಅಲ್ಫಾ ಸೈನ್ ಆಫ್ ಅಲ್ಫಾ. ಕೇಸ್ 1 ವೇಳೆ ವಿ ಶೂನ್ಯವಾಗಿದ್ದರೆ ಇದು ಫ್ರೀ ಎಲೆಕ್ಟ್ರೋನ್ ಅನಿಲದಂತಿದೆ. ಆದ್ದರಿಂದ ನೀವು ಆ ಸಂದರ್ಭದಲ್ಲಿ ಕೊಸೈನ್ ಕೆ ಎ ಇಜ್ ಸಮ ಕೊಸೈನ್ ಆಫ್ ಅಲ್ಫಾ ಎ ಅಂದರೆ ಅಲ್ಫಾ ಇಜ್ ಸಮ ಕೆ. ಇದು ಸ್ಕ್ವೇರ್ ರೂಟ್ ಆಫ್ 2m ಇ ಓವರ್ h ಕ್ರಾಸ್ ಸ್ಕ್ವೇರ್ ಸಮ
KRX ಸಮ h ಕ್ರಾಸ್ ಸ್ಕ್ವೇರ್ k ಸ್ಕ್ವೇರ್ ಓವರ್ 2m ಅದು ಸರಿಯಾದ ಉತ್ತರ. ವಿ ಶೂನ್ಯವಾಗಿರದ್ದರೆ ಸಲ್ಯೂಷನ್ ಈ ಸಮೀಕರಣವು ತೃಪ್ತಿಪಡಿಸಿದಲ್ಲೆಲ್ಲ ನೀಡಲಾಗುತ್ತದೆ. ಆದರೆ ನಾನು ಆಲ್ಫಾಯ ವರ್ಸಸ್ ಬಲಭಾಗವನ್ನು ಯೋಜಿಸಲು ಬಯಸಿದರೆ ಸೊಲ್ಯೂಷನ್ ಹೇಗಿರುತ್ತದೆ ಎಂಬ ಕಲ್ಪನೆಯನ್ನು ಪಡೆಯೋಣ. ಆದ್ದರಿಂದ ಇದು ಆಲ್ಫಾ ಎ ಪ್ಲಸ್ ಎಂವಿಯ ಕೊಸೈನ್ ಆಗಿದೆ. 2h ಕ್ರಾಸ್ ಆಲ್ಫಾಯನ ಸ್ಕ್ವೇರ್ ಆಲ್ಫಾ ಸೈನ್ ಆಗಿದೆ. ಅದನ್ನು ಇರಿಸಲು ಬಿಡುವುದಿಲ್ಲ ಆಲ್ಫಾಯೆ. ಅದನ್ನು ಆಲ್ಫಾ ಎಂದು ಇಡಲು ಅವಕಾಶ ಮಾಡಿಕೊಡುತ್ತದೆ. ಹಾಗಾಗಿ ನಾನು ಈ ಟರ್ಮ್ ವರ್ಸಸ್ ಆಲ್ಫಾದ ಬಲಭಾಗವನ್ನು ಯೋಜಿಸಲು ಬಯಸಿದರೆ ಇದು ಆಲ್ಫಾ ಹೆಚ್ಚಾದಂತೆ ಈ ಆಂಪ್ಲಿಟ್ಯೂಡ್ ಕೆಳಗಿಳಿಯುವಂತೆ ಕಾಣುತ್ತದೆ ಏಕೆಂದರೆ ಸೈನ್ ಆಲ್ಫಾವನ್ನು ಆಲ್ಫಾದಿಂದ ಭಾಗಿಸಲಾಗಿದೆ ಏಕೆಂದರೆ ಈ ಬಿಂದು 1ಕ್ಕಿಂತ ಹೆಚ್ಚಾಗಿರುತ್ತದೆ. ಮತ್ತೊಂದೆಡೆ ಕೊಸೈನ್ ಕೆ ಗರಿಷ್ಠ ವ್ಯಾಲ್ಯೂ 1 ಕನಿಷ್ಠ ಮೌಲ್ಯವಾಗಿದೆ. ಇದು -1 ಇದು ಕೆಯ ಕೊಸೈನ್ಗೆ ಸಮಾನವಾಗಿರುತ್ತದೆ. ಕಾಸ್ ಆಲ್ಫಾ ಪ್ಲಸ್ ಎಂವಿ ಓವರ್ 2h ಕ್ರಾಸ್ ಸ್ಕ್ವೇರ್ ಆಲ್ಫಾ ಸೈನ್ ಆಲ್ಫಾಯೆ ಆಗಿದೆ. ಸಲ್ಯೂಷನ್ ಅಸ್ತಿತ್ವದಲ್ಲಿರಲು ಬಲಭಾಗವು 1ನ್ನು ಮೀರಬಾರದು. ಆದ್ದರಿಂದ ಆಲ್ಫಾ ಈ ಪಾಯಿಂಟ್ನ ನಡುವೆ ಇದ್ದರೆ ಮತ್ತು ಈ ಪಾಯಿಂಟ್ ಸಲ್ಯೂಷನ್ ಅಸ್ತಿತ್ವದಲ್ಲಿದ್ದರೆ ಈ ಪ್ರದೇಶಗಳಲ್ಲಿ ಮಾತ್ರ ಸಲ್ಯೂಷನ್ ಅಸ್ತಿತ್ವದಲ್ಲಿದೆ. ಹಾಗಾಗಿ ಇದನ್ನು ಇಲ್ಲಿ ಓದುವಂತೆ ಮಾಡುತ್ತೇನೆ. ಆಲ್ಫಾ ಇದರ ನಡುವೆ ಇದ್ದರೆ ಮತ್ತು ಈ ಪಾಯಿಂಟ್ ಸಲ್ಯೂಷನ್ ಅಸ್ತಿತ್ವದಲ್ಲಿದೆ. ಆಲ್ಫಾ ಈ ಪಾಯಿಂಟ್ನ ನಡುವೆ ಇದ್ದರೆ ಮತ್ತು ಈ ಪಾಯಿಂಟ್ ಸೊಲ್ಯೂಷನ್ ಅಸ್ತಿತ್ವದಲ್ಲಿದೆ ಮತ್ತು ಇತರ ಎಲ್ಲಾ ಪ್ರದೇಶದ ಸೊಲ್ಯೂಷನ್ ಅಸ್ತಿತ್ವದಲ್ಲಿಲ್ಲದಿದ್ದರೆ ಆಲ್ಫಾ ಗೆ ಸಂಬಂಧಿಸಿದೆ. ಆದ್ದರಿಂದ ನಾನು ಅದನ್ನು ಎಡಭಾಗದಲ್ಲಿ ತೋರಿಸುತ್ತೇನೆ. ಆಲ್ಫಾ 2m ಓವರ್ h ಕ್ರಾಸ್ ಸ್ಕ್ವೇರ್ ರೂಟ್ ಆಗಿದೆ. ಆದ್ದರಿಂದ ಎನರ್ಜಿ ಕೆಲವು ಪ್ರದೇಶಗಳಲ್ಲಿದ್ದರೆ ಮಾತ್ರ ನಾನು ಈ ಸಮೀಕರಣಕ್ಕೆ ಸೊಲ್ಯೂಷನ್ ಕಂಡು ಹಿಡಿಯಬಲ್ಲೆ, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಎನರ್ಜಿ ಈ ಬ್ಯಾಂಡ್ಗಳಲ್ಲಿ ಮಾತ್ರ ಇರುತ್ತದೆ. ಆದ್ದರಿಂದ ಈ ಬ್ಯಾಂಡ್ಗಳು ಅದರಿಂದ ಉದ್ಭವಿಸುತ್ತವೆ. ಆದ್ದರಿಂದ ನಾನು ಡೆಲ್ಟಾ ಫಂಕ್ಷನ್ ಪೊಟೆನ್ಷಿಯಲ್ ಈ ಎಕ್ಸ್ಟ್ರೀಮ್ ಕೇಸ್ ತೆಗೆದುಕೊಂಡರೆ ಬ್ಯಾಂಡ್ಸ್ ಅರೈಸ್ ಸೊಲ್ಯೂಷನ್ ಅಸ್ತಿತ್ವದಲ್ಲಿವೆ ಎಂದು ನೋಡುವುದು ತುಂಬಾ ಸುಲಭವಾಗಿರುತ್ತದೆ. ಬ್ಲೋಚ್ ಥಿಯಮ್ ಮತ್ತು ಬೌಂಡರಿ ಕಂಡೀಷನ್ಸ್ ಎಲ್ಲವೂ ಎನರ್ಜಿಯ ಕೆಲವು ಪ್ರದೇಶಕ್ಕೆ ಮಾತ್ರ ತೃಪ್ತಿ ಹೊಂದುತ್ತವೆ. ಇಲ್ಲದಿದ್ದರೆ ಅವು ಹಾಗಲ್ಲ. ನಾನು ಇದನ್ನು ಮತ್ತೆ ಪ್ಲಾಟ್ ಮಾಡಬೇಕಾದರೆ ಬ್ಯಾಂಡ್ಗಳು ಏಕೆ ಅಸ್ತಿತ್ವದಲ್ಲಿವೆ ಎಂದು ಇದು ನಿಮಗೆ ಹೇಳುತ್ತದೆ. ಮತ್ತು ಇದು 1 ಮತ್ತು -1 ಆದ್ದರಿಂದ ಈ ಪ್ರದೇಶಗಳು ಮಾತ್ರ ನನಗೆ ಅನುಮತಿಸುವ ಎನರ್ಜಿ ನೀಡುತ್ತದೆ. ಮತ್ತು ಈಗ ನಾನು ಎನರ್ಜಿ ವರ್ಸಸ್ ಕೆ ಮತ್ತು ಎನರ್ಜಿಯ ಮೇಲೆ ಸ್ಕ್ಯಾನ್ ಮಾಡುವ ಮೂಲಕ ನೀವು ಮಾಡಬಹುದು ಎಂದು ನೀವು ಬಯಸಿದರೆ ಕೊಟ್ಟಿರುವ ಕೆಗೆ ಮತ್ತು ಮತ್ತೆ ನಾನು ಪೈ ನಡುವೆ ಕೆಗೆ ನನ್ನನ್ನು ನಿರ್ಬಂಧಿಸಬಹುದು ಮತ್ತು ಪೈ ಮೂಲಕ ಎ ಮೂಲಕ ನೀವು ಎನರ್ಜಿ ವ್ಯಾಲ್ಯೂಸ್ ಪಡೆಯುತ್ತೀರಿ ಪರ್ಪೆಂಡಿಕ್ಯುಲರ್ ವಾಗಿ ಮತ್ತು ಹೀಗೆ. ಮತ್ತು ಈ ಬ್ಯಾಂಡ್ಗಳ ಪ್ರತಿಯೊಂದು ಇಲ್ಲಿ ಶ್ರೇಡೆಡ್ ಪ್ರದೇಶಕ್ಕೆ ಅನುರೂಪವಾಗಿದೆ. ಆದ್ದರಿಂದ ನೀವು ಪ್ರತಿಯೊಬ್ಬ ಮ್ಯಾನ್ ಎನರ್ಜಿ ಕನಿಷ್ಠ ಅಥವಾ ಗರಿಷ್ಠವಾಗಿದೆ ಎಂದು ನೋಡಬಹುದು. ಇದು ಈ 1 ಮತ್ತು +1 ಎಲ್ಲಿ ಕತ್ತರಿಸುತ್ತದೆ ಮತ್ತು ಇದು ಕೆ ಸಮನಾಗಿರುತ್ತದೆ ಅಥವಾ ಕೆ ಸಮನಾಗಿರುತ್ತದೆ ಪೈ ಎಂದು ನೀವು ಕಂಡುಕೊಳ್ಳಬಹುದು ಅಥವಾ -π ನಿಂದ ಎ. ಈ ಸಮೀಕರಣವನ್ನು ನೋಡಲು ಮತ್ತು ವಿನ ವಿವಿಧ ವ್ಯಾಲ್ಯೂಸ್ಗೆ ಈ ಬ್ಯಾಂಡ್ಗಳನ್ನು ಪ್ಲಾಟ್ ಮಾಡಲು ಪ್ರಯತ್ನಿಸಿ ಮತ್ತು ಏನಾಗುತ್ತದೆ ಎಂದು ನೋಡಲು ನೀವು ನನ್ನನ್ನು
ಕೇಳಬಹುದು, ನಾನು ಈ ಸಮೀಕರಣವನ್ನು ಪರಿಹರಿಸಬಹುದಾದ ನಂತರ ನಾನು ಕೆಗೆ ದೊಡ್ಡ ಸಮೀಕರಣವನ್ನು ಪರಿಹರಿಸಬಹುದಾದ ನಂತರ ನಾನು ಏನು ಸಂಭವಿಸುತ್ತದೆ, ನೀವು ಎನರ್ಜೀಸ್ ಪಡೆಯುತ್ತೀರಿ. ಇದು ಮೊದಲ ಬ್ರಿಲ್ಲಿನ್ ವಲಯದಲ್ಲಿ ಏನು ನಡೆಯುತ್ತಿದೆ ಎಂಬುದರ ನಿಖರವಾದ ಪುನರಾವರ್ತನೆಯಂತೆ ನೀವು ಎನರ್ಜೀಸ್ ಪಡೆಯುತ್ತೀರಿ. ಇದು ಈ ರೀತಿಯ ಎನರ್ಜೀಸ್ ಪಡೆಯುತ್ತದೆ, ಇದು ಎ ಮತ್ತು ಪೈ ನಿಂದ ಪೈ ನಡುವೆ ವಾಸ್ತವವಾಗಿ ನಿರ್ಬಂಧಿಸುತ್ತದೆ ಮತ್ತು ನೀವು ಇಲ್ಲಿ ಎಲ್ಲಾ ಎನರ್ಜೀಸ್ ಸರಿಯಾಗಿ ಅಂದಾಜು ಮಾಡಬಹುದು ಎಂದು ಹೇಳುತ್ತದೆ. ಗಮನಾರ್ಹ ಸಂಗತಿಯೆಂದರೆ ಈ ಡೆಲ್ಟಾ ಫಂಕ್ಷನ್ ಅಥವಾ ಪಿರಿಯಾಡಿಕ್ ಪೊಟೆನ್ಷಿಯಲ್ ಪರಿಚಯಿಸುವ ಮೂಲಕ ನಾವು ಇಲ್ಲಿ ಅಂತರವನ್ನು ರಚಿಸಿದ್ದೇವೆ. ಈ ರೆಡ್ ಎಲಿಪ್ಸ್ ಮತ್ತು ಎನರ್ಜಿ ಈ ಬ್ಯಾಂಡ್ಗಳಲ್ಲಿ ಅಡಗಿದೆ ಮತ್ತು ಇದರ ಪರಿಣಾಮಗಳು ನಂತರದ ಕೆಲವು ಉಪನ್ಯಾಸಗಳನ್ನು ಚರ್ಚಿಸುತ್ತವೆ. ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ನಾವು ಪಿರಿಯಾಡಿಕ್ ಪೊಟೆನ್ಷಿಯಲ್ Vx ಅನ್ನು m ಡೆಲ್ಟಾ ಫಂಕ್ಷನ್ ಪೊಟೆನ್ಷಿಯಲ್ಸ್ಗೆ ಸಮನಾಗಿರುತ್ತದೆ ಎಂಬ ಸಂಯೋಜನೆಯನ್ನು ತೆಗೆದುಕೊಳ್ಳುವ ಮೂಲಕ ಕ್ರೋನಿಗ್ ಮೆನಿ ಮಾಡೆಲ್ ಅನ್ನು ಸರಳೀಕರಿಸಿದ್ದೇವೆ ಮತ್ತು ಇದು ವೇವ್ ಫಂಕ್ಷನ್ ನೀಡುತ್ತದೆ. ai alpha x plus be raised to -i alpha x ಮತ್ತು ನಂತರ 3 ಸ್ಯಾಟಿಸ್ಫ್ಯಾಕ್ಷನ್ ಬೌಂಡರಿ ಕಂಡೀಷನ್ ಮತ್ತು ಬ್ಲೋಚ್ ಥಿಯರಂ ತೃಪ್ತಿ ಈಕೆಗೆ ಕಾರಣವಾಯಿತು ಮತ್ತು ಅದು ಬ್ಯಾಂಡ್ಗಳಿಗೆ ಕಾರಣವಾಯಿತು.